ಹಲೋ ಹಾಯ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಇವತ್ತು ನನ್ನ ಹಸ್ಬೆಂಡಿಗೆ ಹಾಲಿಡೇ ಇತ್ತು, ಹಾಗಾಗಿ ಇವತ್ತು ನನ್ನ ಡೇ ಸ್ವಲ್ಪ ಲೇಟಾಗಿ ಸ್ಟಾರ್ಟ್ ಆಯಿತು. ಇದೊಳತ್ತಿಗೆ 8:30 9 ಆಗಿತ್ತು. ಸ್ವಲ್ಪ ಕ್ಲಾತ್ ಇತ್ತು ವಾಷಿಂಗ್ಗೆ ಅಂತ ಅಂದ್ಬಿಟ್ಟು ವಾಶ್ ಮಾಡಿದ್ದೆ. ಅದನ್ನು ಡ್ರೈಗೆ ಹಾಕೋಣ ಅಂತ ಹೇಳಿಬಿಟ್ಟು ಡ್ರೈಗೆ ಹಾಕ್ತಿದ್ವಿ. ಇವತ್ತು ಅವ್ರಿಗೆ ಹಾಲಿಡೇ ಇರೋದ್ರಿಂದ ಸ್ವಲ್ಪ ಮಾತಾಡಿಕೊಂಡು ರಿಲ್ಯಾಕ್ಸಾಗಿ ಕೆಲಸ ಮಾಡ್ತಾಯಿದ್ದೆ. ಯಾರಾದರೂ ಜೊತೆಯಲ್ಲಿದ್ದಾಗ ನಮಗೂ ಏನಾದರೂ ಕೆಲಸ ಮಾಡೋಕ್ಕೆ ಖುಷಿ ಅಂತ ಅನಿಸುತ್ತೆ. ಬೆಳಿಗ್ಗೆ ಲೇಟಾಗಿದ್ದರಿಂದ ಬ್ರೇಕ್ಫಾಸ್ಟ್ ಇನ್ನೂ ಏನೂ ರೆಡಿ ಮಾಡಿರಲಿಲ್ಲ. ಕಲ್ಲಂಗಡಿ ತೊಗೊಂಡು ಬಂದಿದ್ವಿ. ಮಗುಗೂ ಹಸ್ಬೆಂಡ್ಗೂ ಕಲ್ಲಂಗಡಿನೇ ಕೊಟ್ಟು ನಾನು ಸ್ವಲ್ಪ ತಿಂದು ಆಮೇಲೆ ಬ್ರೇಕ್ಫಾಸ್ಟ್ ರೆಡಿ ಮಾಡೋಣ ಅಂತ ರೆಡಿ ಮಾಡಿದೆ. ಇವತ್ತು ಕಾಬೂಲ್ ಕಡಲೆ ಮಸಾಲ ಮಾಡೋಣ ಅಂತ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ. ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ ಶುಂಠಿ ಬೆಳ್ಳುಳ್ಳಿ ಈರುಳ್ಳಿ ಹಾಕ್ಬಿಟ್ಟು ಚೆನ್ನಾಗಿ ರೋಸ್ಟ್ ಮಾಡಬೇಕು. ಇದಕ್ಕೆ ಒಂದು 4ರಿಂದ 5 ಎಲೆ ಕರಿಬೇವಿನ ಸೊಪ್ಪು ಹಾಕ್ಬಿಟ್ಟು ಚೆನ್ನಾಗಿ ರೋಸ್ಟ್ ಮಾಡ್ಕೋಬೇಕು. ಇದು ಗೋಲ್ಡನ್ ಕಲರ್ ಆದ ತಕ್ಷಣ ಇದಕ್ಕೆ ಅರ್ಧ ಸ್ಪೂನ್ ಅರಿಶಿನ ಪೌಡ್ರು, 1 ಸ್ಪೂನ್ ಧನಿಯಾ ಪೌಡ್ರು, 1 ಸ್ಪೂನ್ ಖಾರದ ಪುಡಿ, ಅರ್ಧ ಸ್ಪೂನ್ ಗರಂ ಮಸಾಲ, ಅರ್ಧ ಸ್ಪೂನ್ ಜೀರಿಗೆ ಇಷ್ಟನ್ನು ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡಬೇಕು. ಮಸಾಲೆ ಹಸಿ ವಾಸನೆ ಹೋಗೋ ತನಕ ಸ್ವಲ್ಪ ರೋಸ್ಟ್ ಮಾಡ್ಕೊಬೇಕು. ಸ್ವಲ್ಪ ರೋಸ್ಟ್ ಆದಮೇಲಿಂದ ಹಸಿ ವಾಸನೆ ಹೋಗಿರುತ್ತೆ. ಒಂದು ಟೊಮ್ಯಾಟೋನ ಇದಕ್ಕೆ ಆ್ಯಡ್ ಮಾಡ್ಕೊಬೇಕು. ಆ್ಯಡ್ ಮಾಡಿಕೊಂಡು ಅದು ಫುಲ್ ಬೇಯಬೇಕು. ಬೇಯೋ ತನಕ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಅದಾದ ತಕ್ಷಣ ಒಂದು 2 ಸ್ಪೂನಷ್ಟು ಬೇಯಿಸ್ಕೊಂಡ್ರೆ ಕಾಬೂಲ್ ಕಡಲೆನ ಇದಕ್ಕೆ ಮಿಕ್ಸ್ ಮಾಡಬೇಕು. ಎಲ್ಲ ಫುಲ್ ಮಿಕ್ಸ್ ಮಾಡಿಬಿಟ್ಟು ಇದನ್ನು ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಚೆನ್ನಾಗಿ ಫೈನ್ ಪೇಸ್ಟ್ ಮಾಡ್ಕೊಬೇಕು. ಫೈನ್ ಪೇಸ್ಟ್ ಮಾಡ್ಕೊಂಡಾಗ ಈ ಥರ ಬರುತ್ತೆ. ಫುಲ್ ನುಣ್ಣಗೆ ಫೈನ್ ಪೇಸ್ಟ್ ಮಾಡ್ಕೊಳ್ಳಿ, ಆವಾಗ ಚೆನ್ನಾಗಿರುತ್ತೆ, ಟೇಸ್ಟು ಚೆನ್ನಾಗಿರುತ್ತೆ. ಇನ್ನೊಂದು ಪಾತ್ರೆ ತೊಗೊಂಡು ಒಗ್ಗರಣೆ ಹಾಕ್ಕೊಂಡು ಕರಿಬೇವಿನ ಸೊಪ್ಪು, ಒಣಮೆಣ್ಸಿನ್ಕಾಯಿ ತೊಗೊಂಡು ಒಗ್ಗರಣೆ ಹಾಕಿ ಈ ಮಸಾಲೆನ ಅದಕ್ಕೆ ಆ್ಯಡ್ ಮಾಡಿ ಅದಕ್ಕೆ ಕಾಬೂಲ್ ಕಡಲೆನ ಮಿಕ್ಸ್ ಮಾಡಿಬಿಟ್ಟು ಸ್ವಲ್ಪ ನೀರು ಹಾಕಿ ತಿರುಗಿಸಿ ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ಆ್ಯಡ್ ಮಾಡ್ಕೊಳ್ಳಿ. ಆವಾಗ ಈ ಮಸಾಲೆ ರೆಡಿ ಆಗುತ್ತೆ. ಇದ್ರ ಜೊತೆಗೆ ಪೂರಿ ಮಾಡಿದ್ದೆ. ಇವತ್ತೇನು ಬ್ರೇಕ್ಫಾಸ್ಟ್ ಟೇಸ್ಟಿ ಆಗೋಯಿತು. ನಿಮ್ಗೆ ಏನಾದರೂ ಇಷ್ಟ ಆಯ್ತು ಅಂತಂದರೆ ಒಂದ್ಸಲ ಟ್ರೈ ಮಾಡ್ಬೋದು. ಇವತ್ತು ಸಿದ್ದುಗೆ ಒಂದು ಗಾಡಿ ಆರ್ಡ್ರ್ ಮಾಡಿದ್ದೆ. ಅಲ್ಲಿ ಸೇಮ್ ಕಾಣಿಸ್ತಾ ಇದೆಯಲ್ಲ ಆರೆಂಜ್, ಸೇಮ್ ಗಾಡಿನ ಆರ್ಡರ್ ಮಾಡಿದ್ದೆ. ಯಾಕಂದರೆ ಅದ್ರ ಸ್ಟೇರಿಂಗ್ನ ಮುರಿದಾಕ್ಬಿಟ್ಟಿದ್ದ. ಆ ಗಾಡಿ ಅಂದರೆ ಅವ್ನಿಗೆ ತುಂಬ ಇಷ್ಟ, ಅದಕ್ಕೋಸ್ಕರ ಅದೇ ಸೇಮೇ ಇರಲಿ ಅಂತ ಅಂದ್ಬಿಟ್ಟು ಆರ್ಡರ್ ಮಾಡಿದ್ದೆ. ಬಂದ ತಕ್ಷಣ ಓಪನ್ ಮಾಡೋ ತನಕ ಬಿಟ್ಟೇ ಇಲ್ಲ. ಅದು ಸ್ವಲ್ಪ ಫಿಟ್ಟಿಂಗ್ ಎಲ್ಲ ಮಾಡಬೇಕಾಗಿತ್ತು, ಪಾರ್ಟ್ಸ್ಗಳೆಲ್ಲ ಕೂರಿಸ್ಬೇಕಾಗಿತ್ತು. ಅದನ್ನ ನನ್ನ ಹಸ್ಬೆಂಡ್ಗೆ ಮಾಡೋಕ್ಕೆ ಬಿಡ್ತಿರ್ಲಿಲ್ಲ. ಅವನೇ ಮಾಡ್ತೀನಿ ಅಂತ ಅಂದ್ಬಿಟ್ಟು ಏನೇನೋ ಸರ್ಕಸ್ ಎಲ್ಲ ಮಾಡ್ತಿದ್ದ. ಕೊನೆಗೂ ನನ್ನ ಮಗನ ಗಾಡಿಗೆ ನಂಬರ್ ಪ್ಲೇಟು ಆಯಿತು. ಎಲ್ಲ ಮುಗಿಸಿ ಫುಲ್ ಎಂಜಾಯ್ ಮಾಡ್ದ. ಅವ್ನ ನಗುನ ಹಂಗೆ ಅವನಿಗೆ ಅದನ್ನು ಕೇಳಿಸ್ತೀನಿ ಅಂತ ಕೇಳಿ ತುಂಬಾ ಖುಷಿಪಟ್ಟ. ಇದೇ ಗಾಡಿನ 1 ವರ್ಷದಿಂದನೂ ಓಡಿಸ್ತಾ ಇದ್ದಾನೆ. ಆದರೆ ಇದು ತಲೆ ಸ್ವಲ್ಪ ಚೇಂಜ್ ಆಗಿದೆ, ಅವನೇನೋ ಹೊಸದು ಬಂದಿದೆ ಅಂತ ಎಂಜಾಯ್ ಮಾಡ್ಕೊಂಡು ಇವತ್ತು ಖುಷಿಯಾಗಿದೆ. ಹಾಗಾಗಿ ಈವ್ನಿಂಗ್ ಸ್ನ್ಯಾಕ್ಸ್ಗೆ ಅಂತೇಳಿ ಪನ್ನೀರ್ ಕಾರ್ನ್ ಮಾಡಿದ್ದೆ, ಕಾಫಿ ಜೊತೆ ತಿಂದೆ. ಇವತ್ತಿನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.